ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಲೋ ಹಲೋ ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನನ್ನ ಹೆಸರು ರೇಖಾ ಅಂತ, ಬೆಂಗಳೂರಿಂದ ಕರೆ ಮಾಡ್ತಿರೋದು. ಸರಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಹಾ 10/4 10/4. ಓಕೆ. 2005. 2005. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 3:30 4 ಗಂಟೆ ಮೇಡಮ್. ಮಧ್ಯಾಹ್ನ ಟೈಮಿಂಗ್ಸ್ ಹೇಳಿ ಮೇಡಮ್. 3:30 4 ಗಂಟೆ. 4/2005 ಟೈಮ್, ಡೇಟು. ಅಲ್ಲ ಇದಾಗ್ತಿಲ್ಲ, ಒಂದೇ ಒಂದು ಸೆಕೆಂಡು. ಓಕೆ ಮೇಡಮ್. ಮಧ್ಯಾಹ್ನನ ರಾತ್ರಿನ? ಸಂಜೆ ಮೇಡಮ್, 3:30 4 ಗಂಟೆ ಒಳಗೆ. ಓಕೆ ಡನ್. ಇನ್ ಒನ್ಸ್ ಡೇಟ್ ಹೇಳಿ. 10/4/2005. 2005. ಓಕೆ. 3:30 4 ಗಂಟೆ ಮಧ್ಯಾಹ್ನ ಟೈಮಿಂಗು. ಹಾ ಮೇಡಮ್, ಅವನ ಹೆಸರು ಚರಣ್ ಅಂತ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಇದು ಯಾಕೋ ಸ್ವಲ್ಪ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಏನ್ ರಾಶಿ ಮೇಡಮ್ ನಿಮ್ಮ ಮಗಂದು? ನಮ್ಮ ಮಗಂದಲ್ಲ, ಇದು ನಮ್ಮ ನಾದ್ನಿ ಮಗಂದು. ಹೇಳಿ. ಅವನು ಈಗ ಓದ್ತಾ ಇದ್ದಾನೆ, ಊರಿಂದ ಬಂದು ಇಲ್ಲಿ ಓದ್ತಾ ಇದ್ದಾನೆ. ಹಾ, ವಿದ್ಯಾಭ್ಯಾಸದಲ್ಲೆಲ್ಲ ಚೆನ್ನಾಗಿದೆ. ಮುಂದೆ ಅವನ ಭವಿಷ್ಯ ಹೇಗಿದೆ ಅಂತ ಕೇಳ್ಬೇಕಾಗಿತ್ತು. ಅಲ್ಲ, ರಾಶಿ ಹೇಳ್ಬಿಟ್ರೆ ನಂಗೆ ಒಂಚೂರು ಹೆಲ್ಪ್ ಆಗತ್ತೆ. ಹೌದಾ? ಒಂದ್ ನಿಮಿಷ, ಈಗ ಹೇಳಕ್ ಹೇಳಿ. 10/4/2005 ಬರ್ಕೊಂಡಿದ್ದೀರಾ? 10/4/2005. ಓಕೆ. ಟೈಮಿಂಗ್ಸ್ 3:30 4 ಗಂಟೆ. ಯಾಕೋ ಸರಿ ಬರ್ತಿಲ್ಲ ಮೇಡಮ್. ಅವನು ಮೀನ ರಾಶಿ ಅಂತ ಅನ್ಸುತ್ತೆ ಮೇಡಮ್. 3:30 4 ಗಂಟೆ. 4 ಗಂಟೆ ಎಕ್ಸಾಕ್ಟ್ ಗೊತ್ತಿಲ್ವಾ ಮೇಡಮ್? ಇಲ್ಲ ಮೇಡಮ್, ಅದು ಎಕ್ಸಾಕ್ಟ್ ಗೊತ್ತಿಲ್ಲ. ಒಟ್ನಲ್ಲಿ 4 ಗಂಟೆ ಒಳಗಡೆನೆ ಅಂದ್ರು. 3:30 4 ಗಂಟೆ ಒಳಗಡೆನೆ. ಒಂದ್ ಸೆಕೆಂಡ್. ಮೀನರಾಶಿ ಅಂತೆ. ಮೀನರಾಶಿ ಅಂದರೆ ರಾಶಿಯಲ್ಲಿ ಶನಿ ಇರ್ತಾನೆ. ಸೊ ಇವರ ಎಕ್ಸಾಕ್ಟ್ ಟೈಮ್ ಬರ್ತಾ ಇಲ್ಲ. ಸೊ ರಾಶಿಯಲ್ಲಿ ಶನಿ ಇದ್ದು ಮೇಡಮ್, ಅವ್ರಿಗೆ ಏನಾಗುತ್ತೆ ಅಂತಂದರೆ ಈ 2 ವರ್ಷದಿಂದ ಸ್ವಲ್ಪ ಓದೋದು ಸ್ವಲ್ಪ ಆಸಕ್ತಿ ಕಮ್ಮಿ ಆಗಿರುತ್ತೆ. ಆಲ್ಮೋಸ್ಟ್ 2 ವರ್ಷ 1.5 ವರ್ಷದಿಂದ ಸ್ವಲ್ಪ ಆಸಕ್ತಿ ಕಮ್ಮಿ ಆಗಿರುತ್ತೆ. ತುಂಬಾ ಇವಾಗೆಲ್ಲ ಮುಗ್ದಾಯ್ತಾ? ಮುಗಿಸ್ಕೊಂಡಿದ್ದಾರೆ? ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಈ ವರ್ಷ ಕಂಪ್ಲೀಟ್ ಆಯ್ತು ಅಂದ್ರೆ ಮುಗೀತು. ಇಲ್ಲ, ಈ ವರ್ಷಕ್ಕೆ ಏನಾಗುತ್ತೆ ಗೊತ್ತಾ, ಮೀನ ರಾಶಿ ಅವ್ರಿಗೆ ಶನಿ ಬಂದು ಮತ್ತೆ ಎಲ್ಲೋ ಒಂದು ಕಡೆ ಗುರು 3ನೇ ಮನೇಲಿದ್ದ ಇಷ್ಟು ದಿನ, ಈಗ 4ನೇ ಮನೆಗೆ ಬರ್ತಿದ್ದಾನೆ. ಅದು ಕೂಡ ಈ ಒಂದು ಟೈಮ್ ಚೆನ್ನಾಗಾಗಿದೆ. ಈ 2ನೇ ತಾರೀಕಿಂದ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ವರ್ಷ ಸ್ವಲ್ಪ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಡೌನ್ ಇರ್ತಾರೆ, ಸ್ವಲ್ಪ ಕಮ್ಮಿ ಇರ್ತಾರೆ. ಯಾಕಂದರೆ ಲಾಸ್ಟ್ ನಾವೇನು ಇವರೇನು ಓದ್ಕೊಂಡು ಬಂದಿರ್ತಾರೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಗುರು ದೃಷ್ಟಿ ಬೇರೆ 12ನೇ ಮನೆ ಕುಂಭರಾಶಿಗೆ ಬೀಳ್ತಾ ಇತ್ತು ಇಷ್ಟು ದಿನ. ಸೊ ಈ ಲರ್ನಿಂಗ್ ಪೀರಿಯಡ್ ಸ್ವಲ್ಪ ಓದೋದನ್ನು ಕಮ್ಮಿ ಮಾಡುತ್ತೆ. ಬಟ್ ಇನ್ಮೇಲೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.